ಅಪ್ಪ ರೀಲ್ಸ್ ಅಂತ ನೋಡಿ 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 ನಕ್ಕು ನಕ್ಕು ಸಾಕಾಗುತ್ತೆ. ಈ ಕಾಮಿಡಿ ರೀಲ್ಸ್ಗಳಂತೂ ನೋಡ್ಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋದು ಇದನ್ನೆಲ್ಲ ನೋಡ್ಬಿಟ್ರೆ ನಗು ಬರುತ್ತೆ. ಬರೀ ಫೋನ್ ನೋಡ್ಕೊಂಡು ಅಲ್ಕಿಸ್ಕೊಂಡು ಕೂತ್ಕ. ಮನೆಯಾಗ್ಳದು ಬದುಕ ಬಾಳನ ನೋಡಬೇಡ. ಮನೆಯಾಗ್ಳದ್ದು ಬದುಕ ಬಾಳ ನೋಡು ಅಂತಂದರೆ ಇಲ್ಲದ್ದು ಇದು ಮಾಡ್ತಾಳೆ. ಫೋನ್ ನೋಡ್ಕೊಂಡು ಅಲ್ಕಿಸ್ಕೊಂಡು ಕೂತ್ಕೊಂಡವಳು ಬದುಕು ಮಾಡೋಕ್ಕಾಗಲ್ಲ ಅಂತಾಳೆ. ಚಿಕ್ಕಮ್ಮ ಮುಂದೆ ಯೋಟ್ ಮಾಡುತ್ತೆ, ನನ್ನ ಕೈಲಾಗಲ್ಲ ಅಂಬುತ್ತೆ ನಮ್ಮ ಚಿಕ್ಕಮ್ಮನ ಕೈಲೇ ಆಗಲ್ಲ ಬದುಕು ಮಾಡು ಮನೆಯಾಗ್ಳದ್ದು. ಹೋಗತ್ತೆ ಇಂಟ್ರೆಸ್ಟಿಂದ ನಾನು ಏನೋ ಸ್ವಲ್ಪ ಕಾಮಿಡಿ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ. ಕಾಮಿಡಿ ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ಬಂದು ನೀನು ಏನಿಲ್ಲ ಮಾತಾಡ್ತೀಯ, ಸುಮ್ಮನೆ ಹೋಗತ್ತೆ ಕಲಿ. ಆಮೇಲೆ ಮಾತಾಡ್ತೀನಿ. ಇವಾಗ ನಾನು ಸ್ವಲ್ಪ ಮಾತಾಡಂಗಿಲ್ಲ, ಏನೋ ಇಂಟ್ರೆಸ್ಟಿಂದ ನೋಡ್ತಾ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಹೋಗತ್ತೆ ಮೈ ಮೇಲೆ ಜ್ಞಾನ ಇಲ್ಲ ನಿನಗೆ. ಮೊಬೈಲ್ ನೋಡ್ತಾಳಂತೆ, ಮಾನ ಮರ್ಯಾದೆ ಇದ್ರೆ ಸರಿ. ಅಲ್ಲ ನಿನ್ನ ಯಾರನ್ನ ಉಗಳಾವೇನಿ? ಅಲ್ಲ ಯಾರನ್ನ ಏನು ಅಂತಾರೆ ನಿನ್ನ? ಹೆಂಗೆ ಮಾತಾಡ್ತಾಳೆ ನೋಡು. ಅಲ್ಲ ನಿನ್ಗೆ ಯಾರನ್ನ ಏನು ಅಂಬಲ್ವೇನಿ? ಬಗ್ಸಿ ಉಗುಳ್ತಾರೆ ನಿನಗೆ. ಬಾಯಿಗೆ ಬಂದಂಗೆ ಉಗುಳು ಬಿಡ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಕಲಿ. ಏನು ಹಂಗೆ ಮಾತಾಡ್ತೀಯ ನೋಡಿ, ಆಮೇಲೆ ಫೋನ್ ನೋಡಿ ಆಮೇಲೆ ಮಾತಾಡ್ತೀನಿ ಅಂತಾಳೆ. ಮಾನ ಮರ್ಯಾದೆ ಇದ್ರೆ ಸರಿ ನಿನಗೆ. ಮತ್ತಿನ್ನೇನತ್ತೆ, ಇನ್ನೇನು ಹೇಳೋಣ ಹೇಳಿ ನಾನು? ನಿನ್ಗೆ ಏನು ಹೇಳ್ಬೇಕು ಅನ್ನೋ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಇಲ್ಲಿ ಫೋನ್ ನೋಡ್ತಾ ಇದ್ದೀನಿ ಕಡತ್ತೆ ಇಂಟ್ರೆಸ್ಟಿಂದ ಅಂತ ಹೇಳ್ತಿದ್ರು, ಮತ್ತೆ ಅರ್ಥ ಆಗ್ತಿಲ್ವಾ? ನಾನು ಅವತ್ತು ಹೇಳಿದ್ದೀನಿ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಮಾಡೋಕ್ಕಾಗಲ್ಲ ಕಣತ್ತೆ, ನಾನು ಮಾಡಲ್ಲ ಅಂದ್ರೆ ಅದು ಹೆಂಗೆ ಸರಿ ಆಗುತ್ತೆ? ನಿನ್ನ ಯಾಕೆ ಮದುವೆ ಮಾಡ್ಕೆ ಬಂದಿರೋದು ನಾವು? ಮಾಡಲ್ಲ ಅಂತಂದ್ರೆ ಅದು ಹೆಂಗೆ ಸರಿ ಆಗುತ್ತಲ್ಲ? ನೀನೇ ಹೇಳಿ. ಮಾಡೋಕ್ಕಾಗಲ್ಲ ನಾನು ಮಾಡಲ್ಲ ಅಂತ ಹೇಳ್ತೀಯಲ್ಲ, ನೀನು ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ ಅಂತ ನೀನು ಹೇಳು. ನೀನು ಯಾರು ಮಾಡ್ತಾರೆ ಬದುಕೆಲ್ಲ ಯಾರು ಮಾಡ್ಬೇಕು ಅಂತ ನೀನು ಹೇಳು. ಮಾನ ಮರ್ಯಾದೆ ಇಲ್ದಾಳು ಹೆಂಗೆ ಮಾತಾಡ್ತಾಳು. ನನ್ನ ಕೈ ಬದುಕು ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ಯಾವಾಗ ಮಾಡೋಣ ಅಂತ ಇದ್ದೀರ? ಯಾವಾಗ ಮಾಡೋಣ ಅಂತ ಇದೆಯಾ ನೀನು? ಯಾವಾಗ ಮಾಡ್ತೀಯ ಬದುಕ? ಮಾಡೋಕ್ಕಾಗಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ಕರ್ಕೊಂಬಂದು ನಾನು ನನ್ನ ಗಂಡ ಪ್ರೈವೇಟಾಗಿದ್ದರೆ ಮಾತ್ರ ನಾವು ಪ್ರೈವೇಟಾಗೆ ಇಬ್ಬರಿಗೆ ಮಾಡ್ಕೊಂಡು ತಿಂತೀನಿ. ನಮಗೆಲ್ಲ ಜಾಸ್ತಿ ಜನಕ್ಕೆ ಮಾಡೋಕ್ಕಾಗಲ್ಲ. ಅದಕ್ಕೆ ಅಲ್ಲ ಕಣಪ್ಪ ಹೇಳು. ನೀನಾದ್ರೂ ಸುಮ್ಮನೆ ಇದೆಯಲ್ಲ. ಅವಳಿಗೆ ಜಾಸ್ತಿ ಜನಕ್ಕೆ ಮಾಡೋಕ್ಕಾಗಲ್ಲ. ನಾನು ಅವಳು ಇಬ್ಬರೇ ಇದ್ದರೆ ಮಾತ್ರ ಏನೋ ಸ್ವಲ್ಪ ತಿಂಡಿ ಗಿಂಡಿ ಮಾಡ್ತಾಳೆ. ಎಲ್ಲ ಜಾಸ್ತಿ ಜನ ಇದ್ದರೆ ಅವಳಿಗೆ ಮಾಡೋಕ್ಕಾಗಲ್ಲ ಕಣಮ್ಮ. ಇರೋದು ಇದ್ದಂಗೆ ಹೇಳ್ತಾ ಇದ್ದೀನಲ್ಲ, ಜಾಸ್ತಿ ಜನ ಇದ್ದರೆ ಅವಳ ಕೈಲಿ ಮಾಡೋಕ್ಕಾಗಲ್ಲ. ನೀನೇನಾದರೂ ಅಂದ್ಕೊ. ನಾವಷ್ಟೇ, ನಾವಿಬ್ಬರು ಬೇರೆ ಮನೆ ಮಾಡ್ಕೊಂಡು ಇಲ್ಲೇ ಇರ್ತೀವಿ, ಬೇರೆ ಮನೆ ಮಾಡ್ಕೊಂಡೇ ಇರ್ತೀವಿ ನಾವು. ನಮ್ಗೆ ಈ ಮನೇಲಿ ಕೆಲಸ ಮಾಡ್ಕೊಂಡು ಇರೋಕ್ಕಾಗಲ್ಲ. ಅಷ್ಟೇ ಇದ್ದಂಗೆ ಹೇಳ್ತಾ ಇದ್ದೀನಿ. ಮತ್ತೆ ಕೇಳ್ಕೊಂಡು ಹೆಂಡ್ತಿ ಕಡಿಕೆ ಮಾತಾಡ್ತೀಯಲ್ಲೋ? ಅಜ್ಜಿ ತಾತ ಭಾಗ ಕೊಟ್ಟವ್ರು ಕಣೋ, ಅವ್ರು ನೋಡ್ಕೋಬೇಕು ಇವತ್ತು. ಅವ್ರಿಗೆ ನಮ್ಮದು ಹೊಲ ಮನೆ, ಅವ್ರದ್ದು ಹೊಲ ಮನೆ ತಗೊಂಡಿದ್ದೀವಿ ಅಂದಮೇಲೆ ಅವ್ರು ಹೇಳ್ದಂಗೆ ಕೇಳ್ಬೇಕು ಕಣೋ. ಅವ್ರದ್ದು ಹೊಲ ಮನೆ ತಗೊಂಡಿಲ್ವಿ ಇವತ್ತು, ತಗೊಂಡಿದ್ದೀವಿ ಅಂದಮೇಲೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಕಣೋ. ಹೆಂಗೆ ಮಾತಾಡ್ತಾನೆ ನೋಡು. ಅವ್ರು ಹೇಳ್ದಂಗೆ ಕೇಳೋದು ಬೇಡವಾ? ಅವ್ರು ಹೇಳ್ದಂಗೆ ಕೇಳ್ಬೇಕು ಕಣೋ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಅವ್ರ ಹೊಲ ಮನೆ ಇವತ್ತು ನಮಗೆ ಭಾಗ ಕೊಟ್ಟವ್ರಿ, ಅವ್ರು ನೋಡ್ಕೊಂತೀವಿ ಅಂತ ಕರ್ಕೊಂಬಂದು ಇವತ್ತು ನೋಡ್ಕೊಂಬ್ಲಿಲ್ಲ ಅಂದರೆ ಯಾರನ್ನ ಏನಂದಾರೆ ಹೇಳು? ಮಾಡೋಕ್ಕಾಗಲ್ಲ ಅಂದರೆ ಮಾಡೋಕ್ಕಾಗಲ್ಲ, ನಡಿಯಪ್ಪ ಹೋಗೋಣ. ನಾನು ಅವತ್ತೇ ಹೇಳಿದೆ ಬೇರೆ ಮನೆ ಮಾಡ್ಕೊಂಡು ಬಾರಪ್ಪ ಹೋಗೋಣ ಅಂತಂದ್ರು ಕೇಳಲ್ಲ. ಅವಳದೇನು ಜಂಬ, ನಿನ್ನ ಮಗಳ ಹತ್ರನೇ ಮಾಡಿಸ್. ಮತ್ತೆ ಅವಳು ಒಂದು ಬದುಕು ಮಾಡಲ್ವಲ್ಲ. ಅವಳು ಈ ಮನೆ ಹೆಣ್ಮಗಳು ಕಣೆ, ಅವಳು ಮಾಡಲ್ಲ. ಅವಳ ಕೈಲೇ ಕೆಲಸ ಮಾಡೋಕ್ಕಾಗಲ್ಲ. ನಾವು ಇನ್ನೂವರೆಗೂ ಒಂದು ಕೆಲಸ ಮಾಡಿಸಿಲ್ಲ. ಅವಳು ಗಂಡನ ಮನೆಗೆ ಹೋದಾಗ ಅವಳೆಲ್ಲ ಕಲ್ತ್ಕೊಂಡು ಅವಳು ಮಾಡ್ತಾಳೆ. ಈಗ ನಿನ್ನ ಗಂಡನ ಮನೆಗೆ ಬಂದಿದ್ದೀಯ ಅಂದಮೇಲೆ ನೀನು ಮಾಡಲೇಬೇಕು. ಈ ಮನೆ ಸೊಸೆ ಅಂದಮೇಲೆ ನೀನೆಲ್ಲ ಕೆಲಸ ಮಾಡಲೇಬೇಕಮ್ಮ. ಮಾಡಲಿಲ್ಲ ಅಂದರೆ ಅದು ಹೆಂಗೆ ಸರಿ ಹೋಗುತ್ತೆ? ಮಾಡಲೇಬೇಕಾಗುತ್ತೆ. ನೀನು ಮಾಡೋಕ್ಕಾಗಲ್ಲ ಅಂದರೆ ಆಗಲ್ಲ. ನಾನು ಇರೋದು ಇದ್ದಂಗೆ ಹೇಳ್ತಾ ಇದ್ದೀನಿ. ಮಾಡೋಕ್ಕಾಗಲ್ಲ ಅಂದರೆ ಆಗಲ್ಲ. ನೀನೇನಾದರೂ ತಿಳ್ಕೊಳತ್ತೆ. ನಾವು ಈಗಿಂದೀಗಲೇ ಹೊರಟೋಗ್ತಾ ಇದ್ದೀವಿ, ಈಗಿಂದೀಗಲೇ ಹೋಗ್ತಾ ಇದ್ದೀವಿ ಅಷ್ಟೇ. ನೀನೇನಾದರೂ ಅಂದ್ಕೊ, ನೀನೇನಾದರೂ ತಿಳ್ಕೊ. ಅಜ್ಜಿ ತಾತನೆಲ್ಲ ಕರ್ಕೊಂಬಂದು ಹೊಲ ಮನೆ ಭಾಗ ಕೊಟ್ಟರೆ ಅವ್ರಿಗೆಲ್ಲ ಸೈನ್ ಹಾಕಿಲ್ವಾ? ಅದಕ್ಕೆ ಭಾಗ ಕೊಟ್ಟವ್ರು. ಇನ್ನು ಪುಕ್ಸಟೆ ಕೊಟ್ಟವ್ರ? ಅಜ್ಜಿ ತಾತನೆಲ್ಲ ಕರ್ಕೊಂಬಂದತ್ಲಾಗೆ ಮನೆಯಾಗೆಲ್ಲ ದೊಂಬಿ ಮಾಡ್ಕೊಂಡು ನಾನು ನನ್ನ ಹೆಂಡ್ತಿ ಇರೋದೇ ಇಲ್ಲ, ನೀವೇನಾದರೂ ಮಾಡ್ಕೊಳ್ರಿ. ನಾನು ನನ್ನ ಹೆಂಡ್ತಿ ನಾವು ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ. ನೀವು ಜಾಸ್ತಿ ನಮಗೆ ತಲೆ ಕೆಡಿಸ್ಬೇಡ್ರಿ. ಹೋಗಿ ನನ್ಗೆ ಭಾಳ ಬೇಜಾರಾಗ್ಬಿಟ್ಟೈತಿ. ಬೇಜಾರಾಗೈತಂತೆ. ಮತ್ತೆ ಯಾರ ಮಾಡ್ತಾರೆ? ಅವರು ಭಾಗ ಕೊಟ್ಟವ್ರು ಕಣೋ. ಇವತ್ತು ಭಾಗ ಕೊಟ್ಟವ್ರೆ, ನೋಡ್ಕೋಬೇಕು. ಅವ್ರು ಇವತ್ತು ನಮ್ಗೆ ಹೊಲ ಮನೆ ಭಾಗ ಕೊಟ್ಟವ್ರೆ ಅಂದರೆ ನೋಡ್ಕೊಂಬ್ಲೇಬೇಕು ಕಣೋ. ಅಲ್ಲ ನೀನು ಹಿಂಗೆ ಮಾತಾಡ್ತೀಯ? ಅವ್ರನ್ನ ಯಾಕೆ ಕರ್ಕೊಂಬಂದೆ ಅಂತ ಕೇಳ್ತೀಯಲ್ಲ? ನೀನು ಹಿಂಗೆ ಮಾತಾಡ್ತೀಯ? ಅವ್ರನ್ನ ಯಾಕೆ ಕರ್ಕೊಂಬಂದಿದ್ದೀಯ ಅಂದರೆ ಕರ್ಕೊಂಬರ್ಬೇಕಪ್ಪ. ಮತ್ತೆ ನೋಡ್ಕೋಬೇಕು. ಇವತ್ತು ಹೊಲ ಮನೆ ಭಾಗ ಕೊಟ್ಟವ್ರೆ ಅಂದರೆ ನೋಡ್ಕೊಂಬ್ಲಿಲ್ಲ ಅಂದ್ರೆ ಆಗುತ್ತೆ, ನೋಡ್ಕೊಂಬ್ಲೇಬೇಕಾಗುತ್ತೆ. ನೀನು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತೀಯ. ಮಾಡೋಕ್ಕಾಗಲ್ಲ ಕಣತ್ತೆ, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ನೀನೇನಾದರೂ ಮಾಡ್ಕೊ ಅಷ್ಟೇ. ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ. ನಾವು ಬೇಕಾದರೆ ಬೇರೆ ಮನೆ ಮಾಡ್ಕೊಂಡು ನಾವು ಬೇರೆ ಹೋಗ್ತಾ ಇದ್ದೀವಿ. ನಡೀರಿ ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗೋಣ. ಇದೊಂದು ಹೇಳ್ತಾಳೆ, ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗ್ತೀವಿ ಅಂತ. ಹೋಗು ನಾನೇನು ತಲೆ ಕೆಡಿಸೋಮಲ್ಲ. ಹೋಗ್ತೀನಿ. ನಡಿಯಪ್ಪ ಹೋಗೋಣ, ನಡಿ ಹೋಗೋಣ. ನನಗೆ ಇವ್ರದೊಂದೇನು ತಾಯಿ ಮಗಳದ್ದು ಇಬ್ಬರದ್ದು ಬೋಧೋ ಜಂಬ ಆಗೈತಿ. ನೋಡಿ ಬರೀ ಸ್ಟೆಂಟ್ ಮಾಡ್ಕೊಂಡು ಊರೆಲ್ಲ ಓಡಾಡ್ತಾಳೆ, ಮನೆ ಕೆಲಸ ಮಾಡಲ್ಲ. ನೀನೇನು ಮಾಡ್ತೀಯ? ಬರೀ ನೀನು ಸ್ಟೆಂಟ್ ಮಾಡ್ಕೊಂಡು ಬರೀ ಫೋನ್ ನೋಡ್ಕೊಂಡು
ಇರೋದೇನೆ. ಬರೀ ಫೋನ್ ನೋಡ್ಕೊಂಡು ಇರೋಕೆ ನೋಡ್ತಾ ಇರ್ತೀಯ ನೀನು. ಯಾಕಮ್ಮ? ಓ ಏನಿಲ್ಲ ನೋಡು. ಏನು ಹಿಂಗೆ ಮಾತಾಡ್ತಾ ಇದೀಯಾ? ನಿನಗೆ ಮೈ ಮೇಲೆ ಪ್ರಜ್ಞೆ ಐತಾ? ಪ್ರಜ್ಞೆ ಇರೋಳಾಗಿದ್ರೆ ನಿನಗೆ ಮಾತಾಡ್ತಾ ಇರಲಿಲ್ಲ. ಏನು ಮಾತಾಡ್ತಾ ಇದ್ದೀನಿ ಅಂತ ನಿನಗೆ ಕಾಮನ್ ಸೆನ್ಸ್ ಐತಾ? ಏಯ್ ಏನಿಲ್ಲ ನೋಡು, ತೆಗೆದು ಹೊಡೆದು ಬಿಡ್ತೀನಿ. ಸರಿಯಾಗಿ ಮಾತಾಡೋದು ಕಲಿ. ಬಾರಪ್ಪ ಹೋಗೋಣ ಸುಮ್ಮನೆ. ನಾನು ಆಲೇನೆ ಇವು ಸುಧಾ ಸಾಕಾಗೈತೆ. ಇಲ್ಲೇ ಮನೆ ಮಾಡ್ಕೊಂಡಿರೋಣ. ಬಾ ಹೋಗೋಣ. ಇಲ್ಲೇ ಮನೆ ಮಾಡ್ಕೊಂಡಿರೋಣ, ಬಾ ಹೋಗೋಣ. ಜಾಸ್ತಿ ಎಷ್ಟನ್ನು ಒತ್ತಾಯ ಮಾಡಕ್ಕೆ ಹೋಗ್ಬಾರ್ದು. ಇರ್ರಿ ಅಂತ ಒತ್ತಾಯ ಮಾಡಿದಷ್ಟು ಇವ್ರ ಮೇಲಕ್ಕೆ ಹೋಗ್ತಾರೆ ಮತ್ತೆ. ಹೋಗ್ಲಿ ಸುಮ್ಕಿರು. ನಾವು ಏನೋ ಬಿಡು ಆಡ್ಕೊಂತಾರೆ ಜನಗಳಿಗೆಲ್ಲ ಆಡ್ಕೊಂಬರ್ಗೆಲ್ಲ ಸದ್ರ ಆಗಬಾರ್ದು. ಬೇಡ ಅಂತ ನಾವು ಎಷ್ಟು ಸುಧಾರಿಸ್ತೀವಿ. ಎಷ್ಟು ಸುಧಾರಿಸ್ದಂಗೆಲ್ಲ ಏನು ಹಂಗೇನೆ ಇವಳು ಜಾಸ್ತಿ ಇದು ಮಾಡ್ತಾ ಇದ್ದಾಳೆ. ಮನೆ ಕೆಲಸ ಮಾಡಲ್ಲ ಅಂತಾಳೆ. ನೋಡೋಣ ಅದೆಲ್ಲ ಹೆಂಗೆ ಕಾಪುರ ಮಾಡ್ತಾಳೆ. ಇಲ್ಲೇ ಇರ್ತೀನಿ ಅಂತ ಹೇಳೋಗ್ತಾಳೆ. ಇದೇ ಮನೆಯಾಗೇನೆ ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳೋಗ್ತಾಳಲ್ಲ. ನೆಕ್ಸ್ಟ್ ಇರಬೇಡ ಇವಳಿಗೆ. ನಮ್ಮರಿ ಎದಿರಳಾಗಿದ್ರೆ ನೀವು ಇವಳಿಗೆ ಮಾಡ್ತಿರ್ಲಿಲ್ಲ. ಇವಳಿಗೆ ಮನೆ ಮಾಡ್ತಾ ನಂಬೋದು ಏನಿಲ್ಲ. ನೀವೆಲ್ಲ ಅಷ್ಟೇನೆ. ಇವೆಲ್ಲ ಬರೀ ಬಿಲ್ಡಪ್ ಅಷ್ಟೇನೆ. ಅಲ್ಲೇನೆ ಯಾತ್ರೆಗೆ ಯಾತಿ ಇಲ್ಲ ಅಂದ್ರೆ ಬರೀನೇ ಸಾಲ ಮಾಡ್ಕೊಂಡು ಬರೀ ಬಿಲ್ಡಪ್ ಕೊಡ್ತಾ ಸಾವುಕಾರಕ್ಕೆ ತೋರಿಸ್ತಾವೆ ಇವೆಲ್ಲ. ಹೋಗ್ಲಿ ಅದು ಹೆಂಗೆ ಮನೆ ಮಾಡ್ಕೊಂಡು ಹೆಂಗಿರ್ತಾಳೆ ನೋಡೋಣ. ಇವನು ಅಜ್ಜಿ ತಾತನ ಯಾಕೆ ಕರ್ಕೊಂಬಂದಿ ಅಂತಾನೆ. ಮತ್ತೆ ಅವ್ರು ಭಾಗ ಕೊಟ್ಟಿಲ್ಲೇನಮ್ಮ, ಕರ್ಕೊಂಬಂದಂಗೆ ಇರ್ತಾರೆ. ಹೋದ್ರೂ ಹೋಗ್ಲಿ ಗೊತ್ತಾಗುತ್ತೆ. ಅವನ್ನೆಲ್ಲನ ತಗೊಂಬಂದು ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ತಿಂದರೆ ಗೊತ್ತಾಗುತ್ತೆ. ಇಲ್ಲೆಲ್ಲನ ತೋಟದಾಗೆಲ್ಲ ಬರುತ್ತೆ. ಆರಾಮಾಗಿ ಕುತ್ಕೊಂಡು ಇಬ್ರು ಗಂಡ ಹೆಂಡ್ತಿ ಆರಾಮಾಗಿದ್ರಲ್ಲಿ ಒಂದು ಸ್ವಲ್ಪ ಮನೆ ಕೆಲಸ ಮಾಡ್ಕೊಂಡು ಹೆಂಗಿರ್ಬೋದಾಗಿತ್ತು. ಸುಮ್ಮನಿರು. ಗೊತ್ತಾಗಲಿ. ಏನೋ ಹೇಳ್ದಂಗೆಲ್ಲನ ಯಾಕೋ ಜಾಸ್ತಿ ಆಗ್ತೈತಿ. ಇವನು ಬರೀ ಆ ಯಮ್ಮನ ಮಾತು ಕೇಳ್ತಾನೆ ಯಾವಾಗಲೂ. ಅವತ್ತಿಗೆ ಮಾತು ನೀನು ದೊಡ್ಡ ಇದೆ ಅನ್ನಂಗೆ ಯಾವಾಗಲೂ ಅವಳ ಮಾತು ಕೇಳ್ತಾನೆ. ಸುಮ್ಕಿರಿ. ಇವನ್ಗೂ ಹೋಗ್ಬೇಕು. ಹೋಗಿ ಹೊರಗೆಲ್ಲನ ದುಡ್ಕೊಂಡು ತಿನ್ಬೇಕು. ಆವಾಗಲೇ ಗೊತ್ತಾಗೋದು ನನ್ನ ಮಗನು. ನಾವು ಹೇಳಿದ್ರೆ ಗೊತ್ತಾಗಲ್ಲ. ಇವನ್ಗೂ ಅವರೆಲ್ಲನ ಸರಿಯಾಗಿ ಉಗ್ದು ಹಿಂಗೆ ಅಂತ ಸರಿಯಾಗಿ ಬೈದಾಗಲೇ ಗೊತ್ತಾಗೋದು. ಇವನು ಭಾಳ ಇದನ್ನು ಮಾಡ್ತಾ ಇದ್ದಾನೆ ಇವನು. ನಾವು ಏನೋ ಬಿಡತ್ತ ಮಾತಾಡಬಾರ್ದು ಅಂತ ನಾವು ಅನುಸರಿಸ್ಕೊಂಡು ಸುಮ್ಮನಿದ್ದಂಗೆಲ್ಲ ಒಂದು ಯಾಕೋ ಜಾಸ್ತಿ ಆಗ್ತೈತಿ. ಅಲ್ಲ ಅವಳಿಗೆ ಹೇಳ್ಬೇಕಾ? ಅಲ್ಲ ಕಣಮ್ಮ ನೀನು ಹಿಂಗೆ ಮಾಡಿದರೆ ಹಿಂಗೆ ಏನು ನೀನು ಮಾಡಬೇಕು, ಮನೆ ಕೆಲಸನ ನೋಡ್ಕೋಬೇಕು, ಅವ್ರು ನಮಗೆ ಭಾಗ ಕೊಟ್ಟವ್ರೆ ಅಂತ ಹೇಳಿ ಇವನು ಮಾತನ ಹೇಳಂಗಿಲ್ಲ ಮಾರಾಯ. ಎಷ್ಟು ಇದನ್ನು ಮಾಡ್ತಾನೆ ನೋಡು. ಯಪ್ಪ ನಾವು ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ಯಾಕೋ ಜಾಸ್ತಿ ಆಗ್ತೈತಿ. ನಾವು ಸುಮ್ಮನಿರ್ತೀವಿ. ಸುಮ್ಮನಿದ್ರೆ ಇಲ್ಲಾಂದ್ರೆ ಏನಿಲ್ಲ. ಸರಿಯಾಗಿ ಅಂದ್ಬಿಡ್ತೀನಿ ನಾನೇ. ನಾವು ಇವರೆಲ್ಲ ಸದ್ರ ಆಗ್ಬಿಡ್ತೀವಿ. ಈ ಬೇಬಿ ಎದುರಿಗೆಲ್ಲನ ಈ ಬೇಬಿ ಆಗಿರ್ಬೋದು ಇವರೆಲ್ಲ ಸದ್ರ ತಗೊಬಿಡ್ತಾರೆ. ಈ ಗಿರ್ಜಿಂಬೆ ಎಲ್ಲರೂ ಅಂತ ನಾವು ಇವರು ಕೆಂಪಿ ರಚ್ಚಿ ಎಲ್ಲರೆದ್ರಿಗೂ ನಾವು ಸದ್ರ ಆಗ್ಬಿಡ್ತೀವಿ ಅಂತ ನಾವು ಅನುಸರಿಸ್ಕೊಂಡಿದ್ರೆ ಇವ್ರದ್ದು ಯಾಕೋ ಜಾಸ್ತಿ ಆಗ್ತೈತಿ. ಬಿಡಮ್ಮ, ಅವ್ರ ಪಾಡಿಗೆ ಅವ್ರು ಹೋಗಿ ಅವ್ರ ಪಾಡಿಗೆ ಅವ್ರು ಇರ್ಲೇಳು. ತಲೆ ಕೆಡಿಸ್ಕೊಬೇಡ. ಸುಮ್ಮನೆ ಏನನ್ನ ಮಾಡ್ಲೇಳು. ಕೆಲಸ ಮಾಡಲ್ಲ ಮನೆ ಕೆಲಸನ ಅಂತೇಳಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರು ನನ್ನ ಮಗ ಸೊಸೆ. ಹೋಗ್ಲೇಳ. ನಾನು ಇನ್ನೆಷ್ಟು ಬಲವಂತ ಮಾಡೋಣ? ನಾನು ಇನ್ನೆಷ್ಟು ಇರ್ರಿ ಅಂತ ಹೇಳೋಕ್ಕಾಗುತ್ತೆ? ಬಲವಂತ ಮಾಡೋಕ್ಕಾಗಲ್ಲ. ಹೋದ್ರೂ ಹೋಗ್ಲೇಳು. ನೋಡ್ತಾ ಇರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹೀಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.